ಚನ್ನಗಿರಿ ಕ್ಷೇತ್ರದ ಅಭಿವೃದ್ಧಿಗೆ ಬಸವರಾಜು ಶಿವಗಂಗಾ ಅವರಿಗೆ ಸಚಿವ ಸ್ಥಾನ ನೀಡಲಿ ಹಿರೇಮಠದ ಶ್ರೀಗಳ ಆಗ್ರಹ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಸಕ ಬಸವರಾಜು ವಿ ಶಿವಗಂಗಾ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗ್ರಹಿಸಿದರು. ಪಟ್ಟಣದ ಹಿರೇಮಠದ ಆವರಣದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆ ಅಂಗವಾಗಿ ನಡೆದ ಶಿವಾನುಭವ ಗೋಷ್ಠಿಯಲ್ಲಿ ಆಶೀರ್ವಚನ ನೀಡಿದ ಅವರು, ಕಳೆದ 30 ವರ್ಷಗಳಿಂದ ಕ್ಷೇತ್ರಕ್ಕೆ ಸಚಿವ ಸಂಪುಟದಲ್ಲಿ ಸಮರ್ಪಕ ಪ್ರಾತಿನಿಧ್ಯ ದೊರಕಿಲ್ಲ. ಅಡಿಕೆ ಹಾಗೂ ಭತ್ತ ಬೆಳೆಯುವ ರೈತರ ಹಿತಾಸಕ್ತಿ, ಅಡಿಕೆ ಮಾರುಕಟ್ಟೆಗಳ ಉನ್ನತೀಕರಣ, ಸೂಳೆಕೆರೆ, ಸಂತೆಬೆನ್ನೂರು ಪುಷ್ಕರಣಿ ಸೇರಿದಂತೆ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಕ್ಷೇತ್ರಕ್ಕೆ ಸಚಿವ ಸ್ಥಾನ ಅಗತ್ಯವಾಗಿದೆ ಎಂದು ಹೇಳಿದರು. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ರಾಜ್ಯ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ನಾವು ಯಾವುದೇ ಪಕ್ಷದ ಪರವಾಗಿಲ್ಲ. ಕ್ಷೇತ್ರದ ಹಿತದೃಷ್ಟಿಯಿಂದ ಸಚಿವ ಸ್ಥಾನ ನೀಡಬೇಕು ಎಂಬುದು ನಮ್ಮ ಆಶಯ ಎಂದರು ಶ್ರೀಗಳು. ಶಿವಾನುಭವ ಗೋಷ್ಠಿಯಲ್ಲಿ ಹೊದಿಕೆರೆ ದೈವ ಸಂಸ್ಕೃತಿ ಪ್ರತಿಷ್ಠಾನ ಸಂಸ್ಥಾಪಕ ಅಧ್ಯಕ್ಷ ಬೂದಿಸ್ವಾಮಿ, ನಿವೃತ್ತ ಉಪನ್ಯಾಸಕ ರಾಜಶೇಖರಯ್ಯ, ಗುರುಸಿದ್ದಯ್ಯ, ಸಾರಿಗೆ ಇಲಾಖೆ ನಿವೃತ್ತ ಅಧಿಕಾರಿ ಗುರುಮೂರ್ತಿ, ಎಚ್ಬಿ ರುದ್ರಯ್ಯ, ಚಂದ್ರಯ್ಯ, ಹಾಲಸಿದ್ದಪ್ಪ, ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಜ್ಯೋತಿ ಕೋರಿ, ಕರಿಸಿದ್ದಪ್ಪ, ಬಸವರಾಜಪ್ಪ, ಜವಳಿ ಮಹೇಶ್, ಕೆಪಿಎಂ ಸ್ವಾಮಿ, ವೀರಭದ್ರಪ್ಪ, ರಾಜಶೇಖರಯ್ಯ ಮಠದ ಸೇರಿದಂತೆ ಇನ್ನು ಇತರರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನಲ್ಲಿಹಂಕಲು, NKS TV4 ದಾವಣಗೆರೆ. ಕೇದಾರ ಶಾಖಾ ಹಿರೇಮಠದಿಂದ ಕೇದಾರಲಿಂಗ ಶಾಂತವೀರ ಶಿವಾಚಾರ್ಯ ಸ್ವಾಮಿಗಳು ತಿಳಿಯಪಡಿಸಿದ್ದೇನೆಂದರೆ, ಈಗ ಏನು ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಏನು ಪದಗ್ರಹಣ ಮಾಡಿಕೊಂಡು ಹೊಸ ಸರ್ಕಾರವನ್ನು ರಚನೆ ಮಾಡ್ತಿದ್ದಾರಲ್ಲ, ಅದರಲ್ಲಿ ಚನ್ನಗಿರಿ ಕ್ಷೇತ್ರದಿಂದ ಏನಾಗಿದೆ ಅಂತಂದರೆ, JH ಪಟೇಲ್ ಮುಖ್ಯಮಂತ್ರಿ ಆದ ಕಾಲವೇ ಕೊನೆಯಾಯಿತು. ರಾಜಣ್ಣನವರು ಶಾಸಕರಾದಾಗ ಇಲ್ಲ, ವಿರೂಪಾಕ್ಷಪ್ಪನವರು ಶಾಸಕರಾದಾಗಲೂ ಸಹ ಮಂತ್ರಿ ಸ್ಥಾನ ಸಿಗಲಿಲ್ಲ. ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವು ಕೇಳ್ತಿದ್ದೇವೆ. ಇಲ್ಲಿ ಜಾತಿ ಆಧಾರಿತ ನಾವು ಪ್ರಶ್ನೆ ಮಾಡ್ತಾ ಇರೋದು. ಇಲ್ಲಿ ಆ ಜಾತಿ ಈ ಜಾತಿ ಅಂತ ಹೇಳಲ್ಲ. ನಮಗೆ ತಾಲೂಕಿಗೆ ಅಭಿವೃದ್ಧಿ ಆಗಬೇಕು. ಈಗ 15 ವರ್ಷದ ಮೇಲ್ಪಟ್ಟು ಆಗಿರ್ತಕ್ಕಂಥದ್ದು ಇಲ್ಲಿ ತನಕನೂ ನಮಗೆ ಖಾತೆ ಸಿಕ್ಕಿಲ್ಲ ಈ ತಾಲೂಕಿಗೆ. ಮತ್ತು ಏನು ಈ ಶಿವಗಂಗಾ ಬಸವರಾಜವರು ಶಾಸಕರ ಆಯ್ಕೆಯಾಗಿದ್ದಾರೆ, ಯುವಕರು ಒಳ್ಳೆಯ ಕೆಲಸ ಮಾಡ್ತಾರೆ. ಅವರು ಒಂದು ಶಾಸಕರಾಗಿದ್ದಾರೆ ಅನ್ನೋದೇ ಒಂದು ಅದೃಷ್ಟ. ಅದರಲ್ಲಿ ನಮಗೆ ತಾಲೂಕಿಗೆ ಅಭಿವೃದ್ಧಿ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಸರ್ಕಾರದಲ್ಲಿ DK ಶಿವಕುಮಾರ್ ಅವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕು, ಅಥವಾ ಯಾವುದಾದ್ರೂ ಒಂದು ಅಧ್ಯಕ್ಷ ಸ್ಥಾನವನ್ನಾದರೂ ಒಂದು ಕೊಟ್ಟು ನಿಗಮ ಮಂಡಳಿಯಲ್ಲಾದರೂ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಆಗಬೇಕು ಅಂತ ಕೇಳಿಕೆಗೋಸ್ಕರ ಮಾಡ್ತಾರೆ. ಇದರಲ್ಲಿ ಯಾವುದೇ ಸ್ವಾಮಿಗಳು ರಾಜಕೀಯ ಹೇಳಿದ್ರು ಅಂತ ತಿಳ್ಕೊಬಾರ್ದು ಯಾರು. ನಮಗೆ ಸ್ವಾಮಿಗಳಿಗೆ ಹೇಳೋಕೆ ಹಕ್ಕಿದೆ. ತಾಲೂಕು ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶಿವಗಂಗಾ ಬಸವರಾಜರವರಿಗೆ ನಮ್ಮ ಕೇದಾರ ಶಾಖಾ ಹಿರೇಮಠದಿಂದ ನಾವು ಸ್ವಾಮಿಗಳು ಹೇಳ್ಕೊಂಡೇವಿ. ಹಾಗೆ ನಮ್ಮ ಆಲ್ಸ್ವಾಮಿ ವಿರಕ್ತ ಮಠದ ಬಸವ ಜಯಚಂದ್ರ ಸ್ವಾಮಿಗಳು ನಾವಿಬ್ಬರು ಅವರ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ನಾವಿಬ್ಬರು ಪರವಾಗಿ ನಾವು ಹೇಳಿಕೊಂಡಿರ್ತಕ್ಕಂಥದ್ದು ಆಗೈತೆ ನಮ್ಮದು ಅಂತೇಳಿ ನಾವು ಸರ್ಕಾರಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿಯವರಿಗೆ ನಾವು ತಿಳಿಯಪಡಿಸ್ತೇವೆ.